ಭೂ ಒಡಲನ್ನೇ ದೋಚಿದ್ದ ಗಾಲಿ ರೆಡ್ಡಿಯ ಮಹಾ ಮೋಸ ಈಗ ಬಟಾಬಯಲಾಗಿದೆ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೇವರಿಗೆ ಗಾಲಿ ರೆಡ್ಡಿ ದೋಖಾ ಮಾಡಿದ್ದಾರೆ. ಭೂ ಒಡಲನ್ನೇ ದೋಚಿದ್ದ ಗಾಲಿ ರೆಡ್ಡಿಯ ಮಹಾ ಮೋಸ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೇವರಿಗೆ ಗಾಲಿ ರೆಡ್ಡಿ ದೋಖಾ ಮಾಡಿದ್ದಾರೆ. ಗಣಿ ಹಗರಣ ಬಳಿಕ ಇದೀಗ ಆಂಜನೇಯನಿಗೆ ರೆಡ್ಡಿ ವಂಚನೆ. ದೇವ್ರಿಗೂ ಕೂಡ ಬಿಟ್ಟಿಲ್ಲ ನೋಡಿ, ನಾಮ ಹಾಕಿದ್ದಾರೆ ಗಾಲಿ ರೆಡ್ಡಿ ಪಟಾಲಂ. ದೇವಸ್ಥಾನ ಕೆಡವಿ ಗಣಿ ದೋಚಿದ್ದ ರೆಡ್ಡಿಯ ಕರಾಳ ಮುಖ. ಗಾಲಿ ರೆಡ್ಡಿ ಗ್ಯಾಂಗ್ ಹೊರಗೆಲ್ಲ ತಳಕು, ಒಳಗೆಲ್ಲ ಹುಳುಕು. ಬಂಗಾರದ ಹೆಸರಲ್ಲಿ ದೇವರಿಗೆ ತಾಮ್ರ ಕೊಟ್ಟು ದೋಖ. ಕೋಟಿ ಕೋಟಿ ನಕಲಿ ಚಿನ್ನಾಭರಣ ಕೊಟ್ಟು ಆಧ್ಯಾತ್ಮದ ಪೋಸ್ ಕೊಡ್ತಾರೆ. ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಯ ಅಸಲಿ ಮುಖವಾಡ ಬಟಾಬಯಲಾಗಿದೆ. ಫ್ರೀಡಂ ಟಿವಿಯಲ್ಲಿ ಬುರುಡೆ ರೆಡ್ಡಿಯ ಮಹಾ ಎಕ್ಸ್ಪೋಸ್ ಇದು. ಭೂ ಒಡಲನ್ನೇ ದೋಚಿದ್ರು ಗಾಲಿ ರೆಡ್ಡಿ ಅವರು. ಜೈಲಿಗೆ ಕೂಡ ಹೋಗಿ ಬಂದ್ರು ಬಿಡಿ. ಈಗ ಅವರ ಮತ್ತೊಂದು ಮಹಾ ಮೋಸ ಬಯಲಾಗಿದೆ. ಗಣಿ ಹಗರಣದ ಬಳಿಕ ಈಗ ಆಂಜನೇಯನಿಗೆ ರೆಡ್ಡಿ ವಂಚನೆ ಮಾಡಿದ್ದಾರೆ. ದೇವ್ರಿಗೂ ಕೂಡ ಬಿಟ್ಟಿಲ್ಲ ನೋಡಿ, ನಾಮ ಹಾಕಿದ್ದಾರೆ ಗಾಲಿ ರೆಡ್ಡಿ ಅವರ ಪಟಾಲಂ. ದೇವಸ್ಥಾನ ಕೆಡವಿ ಗಣಿಯನ್ನ ದೋಚಿದ್ದಂತಹ ರೆಡ್ಡಿಯ ಕರಾಳ ಮುಖ ಈಗ ಬಟಾಬಯಲಾಗಿದೆ. ನಾನು ದೇವರ ಆರಾಧಕ, ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ. ಅತಿ ಹೆಚ್ಚು ನೀವು ಗಮನಿಸಬಹುದು, ಗಾಲಿ ರೆಡ್ಡಿ ಅವರು ಪ್ರತಿ ಬಾರಿಯೂ ಕೂಡ ಯಾವುದೇ ಒಂದು ಪ್ರೆಸ್ ಮೀಟ್ ಆಗಲಿ ಅಥವಾ ಎಲ್ಲೇ ಅವ್ರು ಕಾಣಿಸ್ಕೊಂಡ್ರು ಕೂಡ ಹಣೆಯಲ್ಲಿ ಒಂದು ಕುಂಕುಮ ಇದ್ದೇ ಇರುತ್ತೆ. ಅಷ್ಟರ ಮಟ್ಟಿಗೆ ನಾನು ದೈವಾರಾಧಕ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅಂಥದ್ರಲ್ಲಿ ದೇವ್ರಿಗೆ ಮೋಸ ಮಾಡ್ತಾರೆ ಅಂತಂದ್ರೆ ಏನು ಹೇಳಬೇಕು ಇವ್ರಿಗೆ? ಆ ಗಾಲಿ ರೆಡ್ಡಿ ಅವರು ಬಂಗಾರ ಕೊಡ್ತೀನಿ ಅಂತ ಹೇಳಿ ತಾಮ್ರ ಕೊಟ್ಟಿದ್ದಾರಂತೆ ದೇವ್ರಿಗೆ. ದೇವ್ರಿಗೆ ಇನ್ನೇನು ಗೊತ್ತಾಗಲ್ಲ ಬಿಡು, ಯಾರೇನೋ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ದೇವ್ರು ಇನ್ನೇನು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇರಬೇಕು ಅವ್ರ ಮನಸ್ಥಿತಿ. ಕೊಡೋದಕ್ಕೆ ಸಾಧ್ಯ ಆಗಲಿ ಅಂದರೆ ಕೊಡೋದಕ್ಕೆ ಹೋಗಲೇಬಾರ್ದು. ಸುಮ್ಮನೆ ಜನರ ಮುಂದೆ ಪೋಸ್ ಯಾಕೆ ಕೊಡಬೇಕು? ನಾನು ದೇವರಿಗೆ ಈ ರೀತಿಯಾಗಿ ಇಷ್ಟು KG ಬಂಗಾರ ಕೊಟ್ಟಿದ್ದೀನಿ ಅಂತ ಯಾಕೆ ಪೋಸ್ ಕೊಡ್ತೀರಾ? ನಿಮ್ಗೆ ಆಗಲಿಲ್ಲ ಅಂದರೆ ಕೊಡೋದಕ್ಕೆ ಹೋಗಬೇಡಿ. ಅದನ್ನು ಹೊರತುಪಡಿಸಿ ಬಂಗಾರ ಕೊಟ್ಟಿದ್ದೀನಿ ಅಂತ ತಾಮ್ರ ಕೊಟ್ಟರೆ ಆಮೇಲೆ ದೇವಸ್ಥಾನದ ಮಂಡಳಿಯವರ ವಿರುದ್ಧ ದೂರೋದು. ಯೂಶಲಿ ಹಾಗೆ ಆಗತ್ತೆ. ಇಲ್ಲ ನಾವು ಬಂಗಾರನೇ ಕೊಟ್ಟಿದ್ದೋ, ಇಲ್ಲ ದೇವಸ್ಥಾನ ಮಂಡಳಿಯವರು ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ. ನೋಡಿ ಎಷ್ಟರ ಮಟ್ಟಿಗೆ ಮೋಸ ಮಾಡ್ತಾರೆ. ಜನಸಾಮಾನ್ಯರಿಗೆ ಮೋಸ ಮಾಡ್ತಾರೆ ಅಥವಾ ಯಾರಿಗೋ ಒಬ್ರಿಗೆ ಮೋಸ ಮಾಡಿದ್ರು ಅಂದ್ರೆ ಅದೊಂದು ಲೆಕ್ಕ. ದೇವ್ರನ್ನೂ ಬಿಡ್ತಾ ಇಲ್ಲ ಇವರು. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ ಆಂಜನೇಯನಿಗೆ ನಾಮ. ಆಂಜನೇಯ ದೇವರಿಗೆ ದೋಖಾ ಮಾಡಿದ ಗಾಲಿ ರೆಡ್ಡಿ ಅಂಡ್ ಗ್ಯಾಂಗ್. ಕೊಪ್ಪಳದ ಗಂಗಾವತಿಯಲ್ಲಿರುವ ಐತಿಹಾಸಿಕ ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿಗೆ 2.50 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ನೀಡಿದ್ರು ರೆಡ್ಡಿ ಅವರು. ಅಂಜನಾದ್ರಿಗೆ ಹೈದರಾಬಾದ್ ಉದ್ಯಮಿ ಜೊತೆ ಗಾಲಿ ರೆಡ್ಡಿ ಭೇಟಿ ಕೊಟ್ಟಿದ್ರು. 2.50 ಕೋಟಿ ಮೌಲ್ಯದ ಚಿನ್ನದ ಆಭರಣ ದಾನ ಮಾಡಿದ್ದ ಗ್ಯಾಂಗ್ ಇದು. ಉದ್ಯಮಿ ಮಹೇಶ್ ರೆಡ್ಡಿ ಮತ್ತು ಗಾಲಿ ಜನಾರ್ದನ್ ರೆಡ್ಡಿ. ನನ್ನ ಸ್ನೇಹಿತ ದೇವರಿಗೆ ಚಿನ್ನಾಭರಣ ಅರ್ಪಿಸಿದ್ದಾನೆ ಅಂತ ಗಾಲಿ ಅವರು ಹೇಳಿದ್ರು. ಪರಿಶೀಲನೆ ವೇಳೆ ಬಯಲಾಯಿತು ಸತ್ಯ. ಅಪ್ಪಟ ಚಿನ್ನಾಭರಣ ಅಲ್ಲ ಅದು. ಆಭರಣಗಳ ಖಚಿತತೆ ಪರೀಕ್ಷೆ ನಡೆಸಿದಾಗ ಅಧಿಕಾರಿಗಳಿಗೆ ಬಿಗ್ ಶಾಕ್ ಎದುರಾಯಿತು. ಆಭರಣಗಳಲ್ಲಿ ಪತ್ತೆಯಾಗಿದ್ದು ಕೇವಲ 28 ಗ್ರಾಂ ಬಂಗಾರ ಮಾತ್ರ. ಕೋಟಿ ಮೌಲ್ಯದ ಬಂಗಾರ ಇದು ಅಂತ ಸುಳ್ಳು ಹೇಳಿದ್ರು. ತಾಮ್ರ ಲೇಪಿತ ಚಿನ್ನ ಅದು, ಕೇವಲ ಒಂದು ಬಂಗಾರ ಅಂತ ಏನು ಹೇಳಿದ್ರು. ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಜನ ಭಕ್ತರಿದ್ದಾರೆ. ಅಂಜನಾದ್ರಿ ಅಂತ ಅಂದರೆ ಸಾಕು, ಪಾದಯಾತ್ರೆಗೆ ಹೋಗೋದಾಗಿರಬಹುದು, ಎಷ್ಟು ಜನ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾರೆ. ಆಂಜನೇಯನ ದರ್ಶನ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಹರಕೆನೇ ಹೊತ್ಕೊಳ್ತಾರೆ. ಸಾಕಷ್ಟು ಹರಕೆಗಳನ್ನು ಹೊತ್ಕೊಂಡು ಆ ಒಂದು ಹರಕೆಯನ್ನು ತೀರಿಸೋ ಕೆಲಸ ಮಾಡ್ತಾರೆ. ಬಹಳ ಒಂದು ಐತಿಹಾಸಿಕ ದೇವಸ್ಥಾನ ಅದು. ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನ, ಪ್ರಖ್ಯಾತಿಯನ್ನು ಗಳಿಸಿರುವಂತಹ ದೇವಸ್ಥಾನ. ಅಂಥ ದೇವಸ್ಥಾನಕ್ಕೆ ಆಂಜನೇಯ ದೇವ್ರನ್ನೇ ಬಿಟ್ಟಿಲ್ಲ, ಇವರು ಮೋಸ ಮಾಡಿದ್ದಾರೆ. ಅಂಜನಾದ್ರಿಗೆ 2.50 ಕೋಟಿ ಮೌಲ್ಯದ ಚಿನ್ನಾಭರಣ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು. ಆದರೆ ಅವರ ಅಸಲಿ ಚಿನ್ನಾಭರಣ ಯಾವುದು, ಅವ್ರು ಕೊಟ್ಟಂತ ಚಿನ್ನ ಯಾವುದು ಅಂತ ಒಂದ್ಸಲಿ ಚೆಕ್ ಮಾಡಿದಾಗ ಗೊತ್ತಾಯ್ತು ಎಷ್ಟು ಗ್ರಾಮ್ ಚಿನ್ನ ಕೊಟ್ಟಿದ್ದಾರೆ ಅಂತ. ಅಂಜನಾದ್ರಿ ಏನು ಬೆಟ್ಟ ಇದೆ ಅದಕ್ಕೆ ಹೈದರಾಬಾದ್ ಉದ್ಯಮಿ ಜೊತೆ ಹೋಗಿದ್ರಂತೆ ಗಾಲಿ ರೆಡ್ಡಿ ಅವರು. ಆ ಒಂದು ಸಂದರ್ಭದಲ್ಲಿ ತೆಗೆದ ಫೋಟೋ ಅನ್ಸುತ್ತೆ ಅದು, ನೀವು ಗಮನಿಸ್ತಾ ಇದ್ದೀರಾ. ಆ ಒಂದು ಸಂದರ್ಭದಲ್ಲಿ 2.50 ಕೋಟಿ ಮೌಲ್ಯದ ಚಿನ್ನಾಭರಣ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಇದೇನ ಹಂಗಾದ್ರೆ ನೀವು ಕೊಟ್ಟಿ ಚಿನ್ನಾಭರಣ 2.50 ಕೋಟಿಯಷ್ಟು. ದೇವರ ಜೊತೆ ಚಲ್ಲಾಟ ಆಡಿರುವ ಗಾಲಿ ರೆಡ್ಡಿ ಅಂಡ್ ಗ್ಯಾಂಗ್. ಧಾರ್ಮಿಕ ವಿಚಾರಗಳ ಜೊತೆ ಯಾರೇ ಚಲ್ಲಾಟ ಆಡಿದ್ರು ಯಾರು ಕೂಡ ಸುಮ್ಮನಿರೋದಿಲ್ಲ. ಅವರವರ ಭಾವನೆಗೆ, ಅದರಲ್ಲೂ ಕೂಡ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನಡ್ಕೊಂಡಿರೋದು ಎಷ್ಟು ಸರಿ? ರೆಡ್ಡಿ ಮತ್ತು ಉದ್ಯಮಿ ಮಹೇಶ್ ರೆಡ್ಡಿಗೆ ಜಿಲ್ಲಾಧಿಕಾರಿ ನೋಟಿಸ್ ಜಾರಿ. ಆಭರಣಗಳ ಮೌಲ್ಯ ಮತ್ತು ಅಧಿಕೃತ ಬಿಲ್ ಸಲ್ಲಿಸುವಂತೆ ಸೂಚನೆ. ಅಧಿಕೃತ ದಾಖಲೆ ಮತ್ತು ಬಿಲ್ ಇಲ್ಲದಕ್ಕೆ ಖಜಾನೆಗೆ ಸೇರಿಸಿಕೊಂಡಿಲ್ಲ. ಸರ್ಕಾರಿ ಖಜಾನೆಗೆ ಸೇರಿಸಿಕೊಳ್ಳಲು ನಿರಾಕರಿಸಿರುವ ಜಿಲ್ಲಾಡಳಿತ. ದೇವಸ್ಥಾನದ ಪಾವಿತ್ರತೆ ಮತ್ತು ಭಕ್ತರ ನಂಬಿಕೆಯೊಂದಿಗೆ ಚೆಲ್ಲಾಟ ಆಡಿದ್ದಾರೆ.
ರೆಡ್ಡಿ ಜೊತೆ ಕೋಟಿ ಮೌಲ್ಯದ ಬಂಗಾರ ದಾನ ಅಂತ ಬಿಟ್ಟಿ ಪ್ರಚಾರ. ಅಂಜನಾದ್ರಿ ದೇಣಿಗೆಯಲ್ಲಿ ಮಹಾ ಗೋಲ್ಮಾಲ್ ಮಾಡಿದ ರೆಡ್ಡಿ. ದೇವರ ಜೊತೆ ಕೂಡ ಚಲ್ಲಾಟ ಆಡಿದ್ದಾರೆ ಗಾಲಿ ರೆಡ್ಡಿ ಮತ್ತೆ ಅವರ ತಂಡದವರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಿಯಾಜ್. ದೇವರನ್ನು ಕೂಡ ಬಿಟ್ಟಿಲ್ಲ ನೋಡಿ. ಅಟ್ಲೀಸ್ಟ್ ಜನಸಾಮಾನ್ಯರಿಗೇನೋ ಮೋಸ ಮಾಡಿದ್ದಾರೆ ಅಂತಂದ್ರೆ ಅದು ಬೇರೆ ಲೆಕ್ಕ. ಎಷ್ಟು ಜನ ನಂಬ್ಕೊಂಡು ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಅಂತ ದೇವ್ರಿಗೆ ವಂಚನೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಇಂಥವ್ರಿಗೆ ಏನ್ ಹೇಳ್ಬೇಕು ಅಂತ. ಖಂಡಿತ. ಯಾಕಂತ ಹೇಳಿದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಂದ್ರೆ ಒಂದು ಕಾಲದಲ್ಲಿ ದೊಡ್ಡ ಭ್ರಷ್ಟಾಚಾರದ ಆರೋಪ ಇದ್ದಂತಹ ಒಬ್ಬ ವ್ಯಕ್ತಿ. ಸಾಲು ಸಾಲು ಗಣಿ ಹಗರಣಗಳನ್ನ ಮಾಡ್ಕೊಂಡು ಭೂಮಿಯ ಒಡಲನ್ನೇ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದ ಒಂದು ಒಡಲೇನಿತ್ತು, ಒಂದು ಗಡಿ ಭಾಗ, ಅದನ್ನೇ ಒಡೆದಾಕಿ ಗಣಿಯನ್ನ ಲೂಟಿ ಮಾಡಿದಂತಹ ವ್ಯಕ್ತಿ. ಈ ಒಂದು ಆರೋಪದಲ್ಲಿ ಅವರು ಜೈಲ್ಗೆ ಹೋಗಿ ಸಿಬಿಐನಿಂದ ಬಂಧನಕ್ಕೊಳಗಾಗಿ ಜೈಲ್ಗೆ ಹೋಗಿ ಬಂದ್ರು ಕೂಡ ಇವರು ಬದಲಾಗಿದ್ದಾರೆ ಅಂತಾನೆ ಜನ ನಂಬಿದ್ರು. ಆ ಬದಲಾಗಿದ್ದಾರೆ ಅನ್ನೋ ಕಾರಣಕ್ಕೆ ಇವರನ್ನ ಗಂಗಾವತಿಯ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರು. ಪಕ್ಷೇತರವಾಗಿ ನಿಂತರೂ ಕೂಡ ಗಂಗಾವತಿಯ ಶಾಸಕರು ಇವರನ್ನ ಅತಿ ಹೆಚ್ಚು ಓಟ್ ಕೊಟ್ಟು ಇವರನ್ನ ಗೆಲ್ಲಿದ್ರು. ಆದ್ರೆ ಇವರು ಗೆದ್ದ ನಂತರ ಅಥವಾ ಒಬ್ಬ ಜನಪ್ರತಿನಿಧಿಯಾಗಿ ಇವರು ತಮ್ಮ ಜವಾಬ್ದಾರಿಗಳ ಇದೆಯಾ ಇಲ್ವಾ ಅನ್ನೋದೇ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಕೋಟಿ ಕೋಟಿ ಭಕ್ತರ ಆತದ ದೇವ ಆಂಜನೇಯನಿಗೆ ಇವರು ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಮೋಸ ಅಂತ ಹೇಳಿದ್ರೆ 2.5 ಕೋಟಿ 3 ಕೋಟಿಯ ಒಂದು ಮೌಲ್ಯದ ಚಿನ್ನಾಭರಣವನ್ನ ನಾವು ಕೊಟ್ಟಿದೀವಿ ಅನ್ನೋ ಒಂದು ಎಕ್ಸ್ಪೋಸ್ ನ ಕೊಡ್ತಾರೆ. ಆ ರಿಯಾಲಿಟಿ ಏನಂತ ಹೇಳಿದ್ರೆ ಅದ್ರ ಕೇವಲ 28 ಗ್ರಾಮ್ ಮಾತ್ರ ಚಿನ್ನ ಇರೋದು ಅದರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಚಿನ್ನನೇ ಇಲ್ಲ, ಎಲ್ಲವೂ ಕೂಡ ತಾಮ್ರದ ಆಭರಣಗಳು. ಈ ತಾಮ್ರದ ಆಭರಣಗಳ ಜೊತೆಯಾಗಿ ನಾವು ಚಿನ್ನವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಅವರ ಸ್ನೇಹಿತರಾದಂತಹ ಒಂದು ಉದ್ಯಮಿ ಜೊತೆ ಹೋಗಿ ದೊಡ್ಡ ಮಟ್ಟದ ಒಂದು ಪ್ರಚಾರ ತಗೊಂಡು ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನಾವು ದೇವರ ಭಕ್ತ, ನಾನು ದೇವರಿಗಾಗಿ ಅರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋದೊಂದು ಈ ಒಂದು ವಿಚಾರ ಏನಿದೆ ಅದು ದೊಡ್ಡ ಅಕ್ಷಮ್ಯ ಅಪರಾಧ ಕೂಡ ಹೌದು. ಈ ಒಂದು ಜನಾರ್ದನ್ ರೆಡ್ಡಿಯ ಈ ಒಂದು ಮೋಸ ಏನಿದೆ ಇದು ಇವತ್ತಿಗೂ ಕೂಡ ನಡೀತಾ ಇದೆ, ಮುಂದೆನೂ ನಡೆಯುತ್ತೇನೋ ಅನ್ನೋಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕನಾಗಿದ್ದು ನೀನು ಭಕ್ತರ ಒಂದು ಆರಾಧ್ಯ ಒಂದು ನಂಬಿಕೆಗಳಿಗೆ ಏನಿದೆ ಅದನ್ನ ನೀವು ಮೋಸ ಮಾಡೋದಿದೆಯಲ್ಲ, ಅದಕ್ಕೊಂದು ಘಾಸಿ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ದುರಂತವೇ ಸರಿ. ಸೊ ಆದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಜನ ಸೋಷಿಯಲ್ ಮೀಡಿಯಾದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಒಂದು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ ಇದ್ರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಿ, ಒಂದು ಬೇಷರತ್ ಕ್ಷಮೆ ಕೇಳಬೇಕು. ಜನಾರ್ದನ್ ರೆಡ್ಡಿ ಅವರು ಒಂದು ಮೌಲ್ಯಗಳಿಗೆ ಮತ್ತೆ ಒಂದು ಧಾರ್ಮಿಕ ನಂಬಿಕೆಗಳಿಗೆ ಘಾಸಿ ಮಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಮತ್ತೆ ಪಟಾಲಂ ಏನಿದೆ ಇವರು ಬಂದು ತಕ್ಷಣ ಕ್ಷಮೆ ಕೇಳಬೇಕು. ದೇವರ ಆಂಜನೇಯನ ಬಳಿ ಹೋಗಿ ಇವರು ಕ್ಷಮೆ ಕೇಳಬೇಕು. ಆ ಮೂಲಕ ಈ ರೀತಿಯ ಒಂದು ಮತ್ತೆ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಏನೇ ಹೇಳಿ ಆಂಜನಾದ್ರಿ ಬೆಟ್ಟ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಇರುವಂತದ್ದು. ಇಂತಹ ದೇವರ ಬಳಿ ಹೋಗಿ ಇವರು ಈ ರೀತಿಯಾಗಿ ದೇವರಿಗೆ ಮೋಸ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡದಾದಂತಹ ದುರಂತ. ಸೊ ನೋಡ್ಬೇಕು ಜನಾರ್ದನ್ ರೆಡ್ಡಿ ಅವರು ಹೋಗ್ತಾರ, ಒಂದು ಕ್ಷಮೆ ಕೇಳ್ತಾರ, ಜನಸಾಮಾನ್ಯರು ಮತ್ತೆ ದೇವರ ಬಳಿ ಕ್ಷಮೆ ಕೇಳಿ ಈ ರೀತಿಯ ಒಂದು ಘಟನೆಗಳನ್ನು ಮತ್ತೆ ಮಾಡೋದಿಲ್ಲ ಅನ್ನೋದನ್ನ ಹೇಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರಿಯಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.